ಸ್ನೇಹಿತರೆ, ಈಗೀಗ ಗಾಡಿ ಕಲಿಯೋರ ಸಂಖ್ಯೆ ತುಂಬಾ ಹೆಚ್ಚಾಗ್ತದೆ. ನೀವು ಯಾರನ್ನೇ ಕೇಳಿದ್ರು, ಎಲ್ಲೇ ನೋಡಿದ್ರು ನೀವು ಗಾಡಿ ಕಲಿಯೋರು ತುಂಬಾ ಕಾಣ್ತಿರ್ತಾರೆ. ಗಾಡಿ ಕಲಿತಿರುವವರೆಗೆ, ಗಾಡಿ ಸ್ಟಾರ್ಟಿಂಗ್ ಕಲಿಯೋರಿಗೆ ಒಂದು ದೊಡ್ಡ ಸಮಸ್ಯೆ ಏನಂತ ಹೇಳಿದ್ರೆ, ಗಾಡಿ ಪಿಕಪ್ ತೊಗೊಳ್ಳುವಾಗ, ಗಾಡಿ ಮೂವ್ ಮಾಡುವಾಗ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಫಸ್ಟ್ ಗೇರ್ ಎಂಗೇಜ್ ಮಾಡಿ ನಾವು ಗಾಡಿ ಮೂವ್ ಮಾಡಬೇಕಾದ್ರೆ ಗಾಡಿ ಬಂದು ಬೀಳುತ್ತೆ. ಇದು ಒಂದು ದೊಡ್ಡ ಸಮಸ್ಯೆ. ಆಲ್ಮೋಸ್ಟ್ ನೀವು ಡ್ರೈವಿಂಗ್ ಸ್ಕೂಲಲ್ಲಿ ಹೋಗಿ ಕಲಿತಿದ್ರು ಅಥವಾ ಎಕ್ಸ್ಪರ್ಟ್ ಜೊತೆ ನೀವು ಕಲಿತಿದ್ರು ಸಹ ಇಲ್ಲಿ ನಿಮಗೆ ಒಂದು ಟ್ರಿಕ್ಕು ಅಥವಾ ಒಂದು ಇಂಪಾರ್ಟೆಂಟ್ ಏನಿರ್ತದೆ, ಯಾವ ರೀತಿಯಾಗಿ ನೀವು ಕ್ಲಚ್ಚನ್ನು ರಿಲೀಸ್ ಮಾಡಬೇಕು ಗಾಡಿ ಬಂದು ಬೀಳದ ಹಾಗೆ, ಸೊ ಅದನ್ನು ಪ್ರಾಪರಾಗಿ ಹೇಳ್ಕೊಡ್ತಾ ಇಲ್ಲ ಅನಿಸುತ್ತೆ ನನ್ನ ಪ್ರಕಾರ. ಯಾಕಂತ ಹೇಳಿದ್ರೆ ನೀವು ಗಾಡಿ ಕಲ್ತ್ಬಿಟ್ಟು ಡ್ರೈವಿಂಗ್ ಸ್ಕೂಲಲ್ಲಿ ಕಲ್ತಿರ್ಬೋದು ಅಥವಾ ಎಕ್ಸ್ಪರ್ಟ್ ಜೊತೆ ಕಲ್ತ್ಬಿಟ್ಟು ಆಮೇಲೆ ನಿಮ್ಮ ಗಾಡಿಯಲ್ಲಿ ಕೂತ್ಕೊಂಡು ನೀವು ಗಾಡಿ ಮೂವ್ ಮಾಡಬೇಕಾದ್ರೂ ಸಹ ಅಷ್ಟೇ, ನೀವು ಆಲ್ಮೋಸ್ಟ್ ಸುಮಾರು ಸಾರಿ ನೀವು ಗಾಡಿ ಮೂವ್ ಮಾಡುವಾಗ ಫಸ್ಟ್ ಗೇರ್ ಎಂಗೇಜ್ ಮಾಡಿ ಗಾಡಿ ಮೂವ್ ಮಾಡುವಾಗ ಬೀಳಿಸ್ತೀರ. ಹಾಗೆ ನೀವು ಇನ್ನು ಸ್ವಲ್ಪ ಕಾನ್ಫಿಡೆನ್ಸ್ ಬಂದುಬಿಟ್ಟು ನೀವು ಗಾಡಿನ ಮೂವ್ ಮಾಡಿ ಗಾಡಿನ ಟ್ರಾಫಿಕ್ನಲ್ಲಿ ತೊಗೊಂಡು ಹೋಗೋ ಅಷ್ಟು ಕಾನ್ಫಿಡೆನ್ಸ್ ಬಂದಿದೆ ಅಂತ ಹೇಳಿದ್ರೆ ಅಲ್ಲೂ ಸಹ ಅಷ್ಟೇ ಟ್ರಾಫಿಕಲ್ಲಿ ಸಿಗ್ನಲಲ್ಲಿ ಇರ್ಬೋದು ಅಥವಾ ಟ್ರಾಫಿಕ್ ಬಂಪರ್ ಟ್ರಾಫಿಕ್ ಮೂವ್ ಆಗೋ ಟೈಮ್ನಲ್ಲಿ ಗಾಡಿನ ಸ್ಟಾಪ್ ಮಾಡಿ ಮೂವ್ ಮಾಡಬೇಕಲ್ಲಾದರೂ ಸಹ ಅಷ್ಟೇ ಗಾಡಿ ಬೀಳುತ್ತೆ. ಸೊ ಈ ಸಮಸ್ಯೆ ಆಲ್ಮೋಸ್ಟ್ ಕಲಿತಿರುವವರಿಗೆ ಖಂಡಿತ ಆಗುತ್ತೆ. ಯಾಕಂತ ಹೇಳಿದ್ರೆ ಇದು ಎಲ್ಲಿ ಒಂದು ಟ್ರಿಕ್ ಇರುತ್ತೆ ಅಷ್ಟೇ, ಕ್ಲಚ್ನ ರಿಲೀಸ್ ಮಾಡೋ ಒಂದು ಪರ್ಫೆಕ್ಟ್ ಮೆಥಡ್ ಇರುತ್ತೆ. ಆ ಮೆಥಡನ್ನು ನೀವು ಫಾಲೋ ಮಾಡ್ತಿರೋದಿಲ್ಲ. ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆ ಈ ಸಮಸ್ಯೆ ಇದೆ ಅಂತ ಹೇಳಿದ್ರೆ ನಿಮಗೆ ಒಂದು ಟ್ರಿಕ್ಕು ಅಥವಾ ಒಂದು ಟಿಪ್ಪನ್ನು ನಿಮಗೆ ಹೇಳ್ಕೊಡ್ತೇನೆ. ಗಾಡಿ ಬಂದು ಬೀಳದ ಹಾಗೆ ಗಾಡಿ ಮೂವ್ ಮಾಡಬೇಕಾದ್ರೆ ಸ್ಟಾರ್ಟಿಂಗ್ ಟೈಮ್ನಲ್ಲಿ ಅಥವಾ ಗಾಡಿಯ ಟ್ರಾಫಿಕ್ನಲ್ಲಿ ನೀವು ಏನಾದರೂ ಗಾಡಿನ ಸ್ಟಾಪ್ ಮಾಡಿಬಿಟ್ಟು ಗಾಡಿ ಮೂವ್ ಮಾಡಬೇಕಾದ್ರೆ ಗಾಡಿ ಬಂದು ಬೀಳೋದಾಗ ಯಾವ ರೀತಿಯಾಗಿ ನಾವು ಕ್ಲಚ್ಚನ್ನು ಆಪ್ರೇಟ್ ಮಾಡಬೇಕು ಅಂತೆಲ್ಲ ಹೇಳ್ಕೊಡ್ತೇನೆ. ಸೊ ಬನ್ನಿ ಸ್ನೇಹಿತರೆ, ವಿಡಿಯೋನ ಟೈಮ್ ವೇಸ್ಟ್ ಮಾಡದೆ ಶುರು ಮಾಡೋಣ. ಸ್ನೇಹಿತರೆ, ಇಲ್ಲಿ ಸಿಂಪಲ್ ಟ್ರಿಕ್ ಏನಂತ ಹೇಳಿದ್ರೆ ಅದೊಂದು ಹಾಫ್ ಕ್ಲಚ್. ಸೊ ಹಾಫ್ ಕ್ಲಚನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಗಾಡಿನ ಮೂವ್ ಮಾಡಿದ್ರೆ ಅಂತ ಹೇಳಿದ್ರೆ ಯಾವುದೇ ಸಿಚುವೇಷನಲ್ಲೂ ಸಹ ಗಾಡಿ ಬಂದು ಬೀಳೋದಿಲ್ಲ. ಆಲ್ಮೋಸ್ಟ್ ನೀವು ಅನಿಸುತ್ತೆ ಹಾಫ್ ಕ್ಲಚ್ ಅನ್ನೋದು ಒಂದು ಅಡ್ವಾನ್ಸ್ ಟೆಕ್ನಿಕ್ಕು ಅಥವಾ ಅಡ್ವಾನ್ಸ್ ಟ್ರಿಕ್ಕು, ಅದನ್ನು ಆಲ್ಮೋಸ್ಟ್ ಎಕ್ಸ್ಪೀರಿಯನ್ಸ್ ಡ್ರೈವರ್ ಮಾತ್ರ ಯೂಸ್ ಮಾಡ್ಬೋದು. ಫಾರ್ ಎಕ್ಸಾಂಪಲ್ ಒಂದು ಅಪ್ ಹಿಲ್ ಇದೆ, ದೊಡ್ಡ ಅಪ್ ಹಿಲ್ ಇದೆ, ಅಲ್ಲಿ ನಾವು ಸ್ಟಾಪ್ ಮಾಡಿ ಮೂವ್ ಮಾಡ್ಬೇಕಂತ ಹೇಳಿದ್ರೆ ಒಂದು ಎಕ್ಸ್ಪೀರಿಯನ್ಸ್ ಡ್ರೈವರ್ ಮಾತ್ರ ಅದು ಮಾಡೋಕ್ಕೆ ಸಾಧ್ಯ, ಹೀಗೆ ಕಲ್ತಿರೋಕ್ಕೆ ಸಾಧ್ಯ ಇಲ್ಲ ಅಂತ ಅನಿಸಿದ್ರೆ ಸಹ ನಿಮಗೆ ಹೇಳ್ತೇನೆ, ಒಂದು ಹಾಫ್ ಕ್ಲಚ್ ಅನ್ನೋದು ಒಂದು ಟ್ರಿಕ್ ಅಷ್ಟೇ. ಒಂದು ನಿಮ್ಮ ಗಾಡಿ ಬಗ್ಗೆ ತಿಳ್ಕೊಳ್ಬೇಕಾದ ಒಂದು ಸ್ವಭಾವ ಅಷ್ಟೇ. ನಿಮ್ಮ ಗಾಡಿಯ ಸ್ವಭಾವ ಅಂದರೆ ಕ್ಲಚ್ಚನ್ನು ಎಷ್ಟರ ಮಟ್ಟಿಗೆ ರಿಲೀಸ್ ಮಾಡಿದ್ರೆ ಗಾಡಿ ಬಂದುಬಿಟ್ಟು ನಿಮ್ಮ ಟೈರ್ಗಳು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಗಾಡಿ ಬಂದುಬಿಟ್ಟು ಮುಂದೆ ಹೋಗಲಿಕ್ಕೆ ಫೋರ್ಸ್ ಹಾಕಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಹಾಫ್ ಕ್ಲಚ್ ಆ ಗಾಡಿ ಎಷ್ಟಿರುತ್ತೆ ಅಂತ. ಸೊ ನೀವು ಅದನ್ನು ನೀವು ತಿಳ್ಕೊಂಬಿಟ್ರಿ ಅಂತ ಹೇಳಿದ್ರೆ ಗಾಡಿ ನಿಮ್ಮ ಹಾಫ್ ಕ್ಲಚ್ ಎಷ್ಟು ರಿಲೀಸ್ ಮಾಡಿದ್ರೆ ಗಾಡಿ ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ ಒಂದು ಟ್ರಿಕ್ಕನ್ನು ನೀವು ಏನಾದರೂ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ ನಿಮ್ದು ಯಾವುದೇ ಸಿಚುವೇಶನ್ ಇರೋದು, ಅಪ್ ಹಿಲ್ ಇರಲಿ ಅಥವಾ ಟ್ರಾಫಿಕಲ್ಲಿ ಇರಲಿ, ಎಲ್ಲ ಇರಲಿ, ಬಂದುಬಿಟ್ಟು ಯಾವುದೇ ಸಿಚುವೇಶನಲ್ಲೂ ಬಂದು ಬೀಳೋದಿಲ್ಲ ನೀವು ಆ ಟೆಕ್ನಿಕ್ ಯೂಸ್ ಮಾಡ್ಕೊಂಬಿಟ್ಟು ಗಾಡಿ ಮೂವ್ ಮಾಡಿದ್ರಿ ಅಂತ ಹೇಳಿದ್ರೆ. ಒಂದು ಸೆಕೆಂಡ್ ನಿಮಗೆ ಒಂದು ಎಕ್ಸಸೈಸನ್ನು ಹೇಳ್ಕೊಡ್ತೇನೆ. ಅಂದರೆ ಗಾಡಿ ಸ್ಟಾರ್ಟ್ ಮಾಡಿ ಗಾಡಿ ಮೂವ್ ಮಾಡೋದಕ್ಕೂ ಮೊದಲೇ ನೀವು ಕಲಿತಿದ್ರ ಅಂತ ಹೇಳಿದ್ರೆ ಕೂತ್ಕೊಂಡ್ಬಿಟ್ಟು ಗಾಡಿಯಲ್ಲೇ ಒಂದು ಕ್ಲಚ್ಚನ್ನು ರಿಲೀಸ್ ಮಾಡಿ ಅದು ತಿಳ್ಕೊಳ್ಳೋದು. ಅಂದರೆ ಹಾಫ್ ಕ್ಲಚ್ ಎಲ್ಲಿಗೆ ಸ್ಟಾಪ್ ಆಗುತ್ತೆ, ಎಲ್ಲಿಗೆ ತಂದರೆ ಹಾಫ್ ಕ್ಲಚ್ ಸ್ಟಾರ್ಟ್ ಆಗುತ್ತೆ ಅನ್ನೋದ್ರ ಆ ಸ್ಟೇಜ್ಗೆ ನಿಮಗೆ ಕ್ಲಚ್ಚನ್ನು ರಿಲೀಸ್ ಮಾಡೋದು, ಹಾಗೆ ಕ್ಲಚ್ಚನ್ನು ಮತ್ತೆ ಪ್ರೆಸ್ ಮಾಡೋದು, ಮತ್ತೆ ರಿಲೀಸ್ ಮಾಡೋದು, ಹಾಫ್ ಕ್ಲಚ್ಗೆ ತರೋದು, ಗಾಡಿ ಮೂವ್ ಆಗುತ್ತೆ ಅನ್ನೋದು ಗೊತ್ತಾದ ತಕ್ಷಣ ಮತ್ತೆ ಕ್ಲಚ್ಚನ್ನು ಪ್ರೆಸ್ ಮಾಡೋದು. ಸೊ ಇದೊಂದು ಸಣ್ಣ ಎಕ್ಸಸೈಸು. ಇದನ್ನು ನೀವು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ, ನಿಮಗೆ ತಿಳ್ಕೊಂಡ್ರಿ ಅಂತ ಹೇಳಿದ್ರೆ, ಗಾಡಿಯಲ್ಲಿ ನಿಮ್ಮ ಕ್ಲಚ್ಚನ್ನು ಸ್ವಭಾವ ಬಿಹೇವಿಯರನ್ನು ಕರೆಕ್ಟಾಗಿ ಅರ್ಥ ಮಾಡ್ಕೊಂಡ್ರಿ ಅಂತ ಹೇಳಿದ್ರೆ ಯಾವುದೇ ಟೈಮ್ನಲ್ಲಿ ಗಾಡಿ ಬಂದು ಬೀಳೋದಿಲ್ಲ. ಸ್ನೇಹಿತರೆ, ಈಗ ನಾನು ನಿಮಗೆ ಕ್ಲಚ್ ಪ್ಲೇಟ್ ಮೂವ್ಮೆಂಟನ್ನು ನಿಮಗೆ ತೋರಿಸ್ಕೊಡ್ತೇನೆ. ಫಾರ್ ಎಕ್ಸಾಂಪಲ್, ಈಗ ನಾನು ಗಾಡಿನ ಸ್ಟಾರ್ಟ್ ಮಾಡಿದ್ದೇನೆ. ಗಾಡಿ ಮೂವ್ ಮಾಡಬೇಕು ಅಂತ ಹೇಳಿದ್ರೆ ನಾನು ಏನು ಮಾಡಬೇಕು, ಕ್ಲಚ್ಚನ್ನು ನನ್ನ ಎಡಗಾಲಿಂದ ಪ್ರೆಸ್ ಮಾಡಬೇಕು. ಪ್ರೆಸ್ ಮಾಡಿಬಿಟ್ಟು ಗೇರನ್ನು ಎಂಗೇಜ್ ಮಾಡಬೇಕು ಫಸ್ಟ್ ಗೇರ್ಗೆ. ಸೊ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದೆ. ನೆಕ್ಸ್ಟ್ ಏನು ಮಾಡಬೇಕು, ಕ್ಲಚ್ಚನ್ನು ರಿಲೀಸ್ ಮಾಡಬೇಕು. ಇಲ್ಲಿ ನಾವು ಎಕ್ಸಲೇಟರ್ನ, ಅಂದರೆ ಫಸ್ಟ್ ಗೇರಲ್ಲಿ ನೀವು ಎಕ್ಸಲೇಟರ್ನ ಯೂಸ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ಇನ್ ಕೇಸ್ ಏನಾದರೂ ಅಪ್ ಹಿಲ್ ಇದೆ ಅಥವಾ ಗಾಡಿಯಲ್ಲಿ ತುಂಬ ಲೋಡ್ ಇದೆ, 4-5 ಜನ ಕುತ್ಕೊಂಡಿದ್ದೀರಾ, ಗಾಡಿ ಬಂದುಬಿಟ್ಟು ಪ್ಲೇನ್ ಇಲ್ಲ ಅಂತ ಹೇಳಿದ್ರೆ ಆ ಟೈಮಲ್ಲಿ ನೀವು ಸ್ವಲ್ಪ ಮಟ್ಟಿಗೆ ಎಕ್ಸಲೇಟರ್ನ ಯೂಸ್ ಮಾಡಬೇಕಾಗ್ಬೋದು. ಬಟ್ ಮೋಸ್ಟ್ ಆಫ್ ದಿ ಟೈಮ್ ಪ್ಲೇನ್ ರೋಡ್ ಇದೆ ಅಂತ ಹೇಳಿದ್ರೆ ಅಥವಾ ಸ್ವಲ್ಪ ಮಟ್ಟಿಗೆ ತೆಗ್ಗು ಗಾಡಿ ಸಹ ಮೂವ್ ಆಗುತ್ತೆ ಫಸ್ಟ್ ಗೇರಲ್ಲಿ. ಸೊ ಇಲ್ಲಿ ನೀವು ಎಕ್ಸಲೇಟರ್ನ ಫಸ್ಟಿಗೆ ನೀವು ಯೂಸ್ ಮಾಡಬೇಡಿ, ಪ್ರಾಕ್ಟೀಸ್ ಮಾಡಬೇಕಂತ ಏನು ಹೇಳಿದ್ರೆ ನೀವು ಕ್ಲಚ್ಚನ್ನು ರಿಲೀಸ್ ಮಾಡಬೇಕಾದ್ರೆ ಏನು ಮಾಡಬೇಕಂದ್ರೆ, ಈಗ ನೀವು ನೋಡಿದಾಗೆ ನಾನು ಕ್ಲಚ್ ಪೂರ್ತಿಯಾಗಿ ಪ್ರೆಸ್ ಮಾಡಿ ಇಟ್ಕೊಂಡಿದ್ದೇನೆ. ಈಗ ನಾನು ಕ್ಲಚ್ ರಿಲೀಸ್ ಮಾಡೋಕಂದ್ರೆ ಏನು ಮಾಡ್ತೀನಿ ಅಂತ ಹೇಳಿದ್ರೆ, ನಾನು ನನ್ನ ಹಿಂಬಡಿ ಏನಿದೆ ಅದನ್ನು ನಾನು ಎತ್ತಲ್ಲ, ಜಸ್ಟ್ ಬಂದುಬಿಟ್ಟು ನನ್ನ ಬೆರಳಿಂದ ಮುಂಗಾಲು ಮಾತ್ರನೇ ರಿಲೀಸ್ ಮಾಡ್ತೇನೆ. ಸೊ ಇಷ್ಟು ಸ್ಲೋಲಿ ನಾನು ರಿಲೀಸ್ ಮಾಡ್ತಾ ಹೋಗ್ತೇನೆ. ಸೊ ಈ ಟೈಮ್ನಲ್ಲಿ ಏನಾಗ್ತದೆ, ಗಾಡಿ ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಮತ್ತೊಮ್ಮೆ ನಾನು ನಿಮ್ಗೆ ತೋರಿಸ್ತೇನೆ. ಈಗ ಕ್ಲಚ್ಚನ್ನು ಪೂರ್ತಿಯಾಗಿ ಪ್ರೆಸ್ ಮಾಡಿದ್ದೇನೆ. ಈಗ ನಾನು ಏನು ಮಾಡ್ಬೇಕಂದ್ರೆ ಗಾಡಿ ಮುಂದೆ ಹೋಗಬೇಕು ಅಂತ ಹೇಳಿದ್ರೆ ನಾನು ಕ್ಲಚ್ಚನ್ನು ಏನು ಮಾಡ್ತೇನೆ, ನನ್ನ ಹಿಂಬಡಿ ಬಂದುಬಿಟ್ಟು ಅಲ್ಲೇ ಫ್ಲೋರ್ಗೆ ತಾಗಿಸಿಟ್ಟಿರ್ತೀನಿ, ಅದನ್ನು ಎತ್ತಲ್ಲ. ಸೊ ಸ್ಲೋಲಿ ಆಗಿ ನಾನು ಮುಂಗಾಲು ಮಾತ್ರನ ಸ್ವಲ್ಪ ಮಟ್ಟಿಗೆ ರಿಲೀಸ್ ಮಾಡ್ತೇನೆ.
ಸೊ ಒಂದು ಟೈಮ್ ಬರುತ್ತೆ ಗಾಡಿ ಬಂದುಬಿಟ್ಟು ಫೋರ್ಸ್ ಹಾಕಲಿಕ್ಕೆ ಟ್ರೈ ಮಾಡುತ್ತೆ, ಅಂದರೆ ಗಾಡಿ ನಮ್ಮ ವೀಲ್ಗಳು ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಟ್ರೈ ಆಗುತ್ತೆ. ಅಂದರೆ ನಮ್ಗೆ ಗೊತ್ತಾಗುತ್ತೆ ಗಾಡಿ ಬಂದುಬಿಟ್ಟು ವೈಬ್ರೇಷನ್ ಕ್ರಿಯೇಟ್ ಆಗುತ್ತೆ, ನಮಗೆ ಫೀಲ್ ಆಗುತ್ತೆ ಗಾಡಿ ಬಂದುಬಿಟ್ಟು ಮುಂದೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂದಾಗ. ಸೊ ಆ ಟೈಮ್ನಲ್ಲಿ ಸ್ವಲ್ಪ ಮಟ್ಟಿಗೆ ಎಕ್ಸಿಲೇಟ್ರನ್ನ ಸ್ವಲ್ಪ ಲೈಟಾಗಿ ಎಕ್ಸಿಲೇಟರ್ ಕೊಟ್ಬಿಟ್ಟು ಗಾಡಿ ಮುಂದೆ ಹೋಗಲಿಕ್ಕೆ ನಾನು ಗಾಡಿನ ಮುಂದೆ ಬಿಡ್ತೇನೆ. ಸೊ ಹೀಗೆ ಮತ್ತೊಮ್ಮೆ ನಾನು ಕ್ಲಚ್ಚನ್ನು ಪೂರ್ತಿಯಾಗಿ ಪ್ರೆಸ್ ಮಾಡ್ತೇನೆ, ಮತ್ತೇನು ಮಾಡ್ತೇನೆ ಲೈಟಾಗಿ ತುಂಬ ಸ್ಲೋ ಆಗಿ ರಿಲೀಸ್ ಮಾಡ್ತಾ ಬರ್ತೇನೆ. ಮುಂಗಾಲು ಮಾತ್ರ ಹಿಂಡಿನ ನಾನು ಫ್ಲೋರ್ ಮ್ಯಾಟಿಗೆ ತಾಗಿಸಿಟ್ಟಿರ್ತೇನೆ. ಸೊ ಇದೊಂದು ಸಣ್ಣ ಟ್ರಿಕ್ಕು. ಸೊ ಒಂದು ಟೈಮ್ ಬರುತ್ತೆ ಗಾಡಿ ಬಂದುಬಿಟ್ಟು ಮುಂದೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ನಿಮಗೆ ಅನಿಸುತ್ತೆ, ನಿಮಗೆ ಫೀಲ್ ಗೊತ್ತಾಗುತ್ತೆ ಗಾಡಿ ಬಂದುಬಿಟ್ಟು ಮುಂದೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ. ಸೊ ಆ ಟೈಮ್ನಲ್ಲಿ ನೀವು ಸ್ವಲ್ಪ ಮತ್ತೆ ಕ್ಲಚ್ಚನ್ನು ರಿಲೀಸ್ ಮಾಡಿದರೆ ಅಂತೇಳಿದ್ರೆ ಗಾಡಿ ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಅದಾದಮೇಲೆ ಗಾಡಿ ಮೂವ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನೀವು ಕ್ಲಚ್ಚನ್ನು ಪೂರ್ತಿಯಾಗಿ ರಿಲೀಸ್ ಮಾಡ್ಕೊಂಬಿಟ್ಟು ಆಮೇಲೆ ನಿಮ್ಮ ಕಾಲಿಂದ ಎಡಗಾಲೇನು ಬಿಟ್ಟು ಆ ಕ್ಲಚ್ ಮೇಲೆ ಯಾವತ್ತೂ ರೆಸ್ಟ್ ಮಾಡಬಾರ್ದು. ಕ್ಲಚ್ ರಿಲೀಸ್ ಮಾಡಿದ ತಕ್ಷಣ ನಿಮ್ಮ ಕಾಲು ಬಂದುಬಿಟ್ಟು ಸೊ ಈ ರೀತಿಯಾಗಿ ಇಲ್ಲಿ ಕೆಳಗಡೆ ಅಥವಾ ಈಗ ಬರುವಂಥ ವೆಹಿಕಲ್ಗಳ ಡೆಡ್ ಪೆಡಲ್ಸ್ ಇರುತ್ತೆ, ಅದರ ಮೇಲೆ ನೀವು ರೆಸ್ಟ್ ಮಾಡ್ತಿರ್ಬೇಕು. ಸೊ ಇದೊಂದು ಸಣ್ಣ ಟ್ರಿಕ್, ಅಂದರೆ ಹಾಫ್ ಕ್ಲಚನ್ನು ಯೂಸ್ ಮಾಡ್ಕೊಂಬಿಟ್ಟು ಗಾಡಿನ ಮೂವ್ ಮಾಡೋದು. ಸೊ ಇದೊಂದು ಸಣ್ಣ ಟ್ರಿಕ್, ಅಂದರೆ ನೀವು ಹಾಫ್ ಕ್ಲಚನ್ನು ಯೂಸ್ ಮಾಡ್ಕೊಂಬಿಟ್ಟು ಗಾಡಿನ ಮೂವ್ ಮಾಡೋದು. ಸೊ ಈಗ ನಿಮಗೆ ಪ್ರಾಕ್ಟಿಕಲ್ ನೋಡಿದ್ರಲ್ಲ, ಹಾಫ್ ಕ್ಲಚನ್ನು ಅಂದರೆ ನಾವು ರಿಲೀಸ್ ಮಾಡ್ತಾ ಗಾಡಿ ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಒಂದು ಫೋರ್ಸ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ನಮಗೆ ಗೊತ್ತಾಗುತ್ತೆ ನಮ್ಮ ಗಾಡಿ ಟೈರ್ಗಳು ಬಂದುಬಿಟ್ಟು ರೊಟೇಟ್ ಆಗಲಿಕ್ಕೆ ಸ್ಟಾರ್ಟ್ ಮಾಡ್ತಾ ಇದೆ, ಸ್ವಲ್ಪ ಮೂವ್ ಆಗ್ತಾ ಇದೆ ಅಂತ ಗೊತ್ತಾದ ತಕ್ಷಣ ನಾವು ಕ್ಲಚನ್ನು ಸ್ವಲ್ಪ ಮಟ್ಟಿಗೆ ರಿಲೀಸ್ ಮಾಡಿದ್ರೆ ಗಾಡಿ ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಆ ಟೈಮ್ ನಾವು ಕ್ಲಚನ್ನು ಪೂರ್ತಿ ರಿಲೀಸ್ ಮಾಡ್ಕೊಂಬಿಟ್ಟು ನಮ್ಮ ಕಾಲನ್ನು ಡೆಡ್ ಪೆಡಲ್ ಅಥವಾ ಕೆಳಗಡೆ ರೆಸ್ಟ್ ಮಾಡಬೇಕು. ಸೊ ಇದು ಫಸ್ಟ್ ಟ್ರಿಕ್ ಅಂತೇನಿಲ್ಲ, ಇದು ಆ್ಯಕ್ಚುಲಿ ಎವ್ರಿ ಡ್ರೈವರ್, ಅಂದರೆ ಎಕ್ಸ್ಪೀರಿಯನ್ಸ್ ಡ್ರೈವರು ಅಥವಾ ಕಲಿತರು ಎಲ್ಲರೂ ಯೂಸ್ ಮಾಡ್ತಾರಂಥ ಒಂದು ಮೆಥಡ್ ಅಷ್ಟೇ. ಸೊ ಇದೇನಾಗುತ್ತೆ ಸ್ಟಾರ್ಟಿಂಗ್ನಲ್ಲಿ ನಮ್ಗೆ ಗೊತ್ತಿರಲ್ಲ, ಅದಕ್ಕಾಗಿ ನಾವು ಗಾಡಿ ಬಂದುಬಿಟ್ಟು ಕ್ಲಚನ್ನು ಸಡನ್ನಾಗಿ ರಿಲೀಸ್ ಮಾಡೋದ್ರಿಂದ ಗಾಡಿ ಬಂದುಬಿಟ್ಟು ಬಂದು ಬೀಳ್ತಾ ಇರುತ್ತೆ. ಸೊ ಇದು ಒಂದು ಅವಾಯ್ಡ್ ಮಾಡ್ಬೇಕಂತ ಹೇಳಿದ್ರೆ, ಬಂದು ಬೀಳ್ದಾಗ ಅಂತ ಹೇಳಿದ್ರೆ ನಾನು ಹೇಳಿದ ಮೆಥಡು ಹಾಫ್ ಕ್ಲಚನ್ನು ಯೂಸ್ ಮಾಡ್ಕೊಂಬಿಟ್ಟು ನೀವು ಗಾಡಿ ಬಂದು ಬೀಳ್ದಾಗೆ ಗಾಡಿನ ಮೂವ್ ಮಾಡ್ಬೋದು. ಇನ್ನು ಸೆಕೆಂಡ್ ನಾನು ನಿಮಗೆ ಒಂದು ಎಕ್ಸಸೈಸ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಸೊ ಎಕ್ಸಸೈಸ್ ಏನು ಅಂತ ಹೇಳಿದ್ರೆ ಪ್ರಾಕ್ಟಿಕಲ್ ನಿಮಗೆ ಮಾಡಿ ತೋರಿಸ್ತಾನೆ. ಕ್ಲಚನ್ನು ರಿಲೀಸ್ ಮಾಡೋದು, ಎಕ್ಸಲೇಟರ್ನ ಕೊಡೋದು, ಕ್ಲಚನ್ನು ಹಾಫ್ ಕ್ಲಚ್ಗೆ ತರೋದು ಮತ್ತು ಪ್ರೆಸ್ ಮಾಡೋದು. ಸೊ ಇದೊಂದು ಸಣ್ಣ ಎಕ್ಸಸೈಸು. ಗಾಡಿ ಸ್ಟಾರ್ಟ್ ಮಾಡಿ ಮೂವ್ ಮಾಡೋಕ್ಕೂ ಮೊದಲೇ ಸ್ವಲ್ಪ ಮಟ್ಟಿಗೆ ನೀವು ಒಂದು 10 ರಿಂದ 20 ಬಾರಿ ಪ್ರಾಕ್ಟೀಸ್ ಮಾಡಿದ್ರಿ ಅಂತ ಹೇಳಿದ್ರೆ ನಿಮಗೆ ಪರ್ಫೆಕ್ಟಾಗಿ ಗೊತ್ತಾಗುತ್ತೆ ನಮ್ಮ ಕ್ಲಚ್ ಪ್ಲೇಟ್ನ ಎಷ್ಟು ರಿಲೀಸ್ ಮಾಡಿದ್ರೆ ಗಾಡಿ ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಂತ. ಸೊ ಆ ಪಾಯಿಂಟನ್ನು ನೀವು ಕಲ್ತ್ಕೊಂಡ್ರಿ ಅಂತ ಹೇಳಿದ್ರೆ ಯಾವುದೋ ಟೈಮ್ನಲ್ಲಿ ಗಾಡಿ ಬಂದುಬಿಟ್ಟು ಬಂದು ಬೀಳೋದಿಲ್ಲ. ಸ್ನೇಹಿತರೆ, ಎಕ್ಸಸೈಸ್ ಏನೆಲ್ಲ ಸಿಂಪಲ್ಲು. ಗಾಡಿನ ನೀವು ಸ್ಟಾರ್ಟ್ ಮಾಡ್ಕೊಂಬಿಟ್ಟು ಗಾಡಿನ ಫಸ್ಟ್ ನಾನು ಸ್ಟಾರ್ಟ್ ಮಾಡ್ತೇನೆ. ಸೊ ಗಾಡಿ ಸ್ಟಾರ್ಟ್ ಮಾಡಿದೆ. ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಗಾಡಿ ಸ್ಟಾರ್ಟ್ ಆದ ತಕ್ಷಣ ಇಮ್ಮಿಡಿಯೇಟಾಗಿ ನೀವು ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಬೇಕು, ಕ್ಲಚ್ಚನ್ನು ಪ್ರೆಸ್ ಮಾಡಿ. ಓಕೆನಾ? ಸೊ ಈಗ ನಾನು ಅಲ್ಲಿ ಕ್ಲಚ್ಚನ್ನು ಪ್ರೆಸ್ ಮಾಡಿದ್ದೇನೆ. ಈಗ ನಾನು ಏನು ಮಾಡ್ತೇನೆ ಅಂದರೆ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡ್ತೇನೆ. ಸೊ ಫಸ್ಟ್ ಗೇರ್ಗೆ ಎಂಗೇಜ್ ಮಾಡಿದ್ನಾ. ಸೊ ಈಗ ಏನು ಮಾಡಬೇಕು ಅಂತ ಹೇಳಿದ್ರೆ, ಸಿಂಪಲ್ ಎಕ್ಸಸೈಸ್ ಏನಂತ ಹೇಳಿದ್ರೆ ನಿಮಗೆ ಈ ನಮ್ಮ ಕ್ಲಚ್ ಪ್ಲೇಟನ್ನು ರಿಲೀಸ್ ಮಾಡೋದು ಮತ್ತು ಕ್ಲಚ್ ಪ್ಲೇಟನ್ನು ಪ್ರೆಸ್ ಮಾಡೋದು, ಸಿಂಪಲ್. ಸೊ ಈಗ ನಾನು ಏನು ಮಾಡ್ತೀನಿ ಅಂದರೆ ಹಿಂಡಿನ ನಾನು ಎತ್ತಲ್ಲ ನೋಡಿ, ಹಿಂಡಿನ ಫ್ಲೋರ್ಗೆ ತಾಗಿಸಿಟ್ಟಿದ್ದೇನೆ, ಮುಂಗಾಲನ್ನ ಸ್ವಲ್ಪ ಮಟ್ಟಿಗೆ ರಿಲೀಸ್ ಮಾಡ್ತೇನೆ, ಕ್ಲಚನ್ನು ರಿಲೀಸ್ ಮಾಡ್ತೇನೆ. ಸೊ ಗಾಡಿ ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ, ಮತ್ತು ನಾನು ಅಲ್ಲಿನ ಕ್ಲಚನ್ನು ಪ್ರೆಸ್ ಮಾಡ್ತೇನೆ. ಓಕೆನಾ? ಸೊ ಈಗ ನಾನು ಮತ್ತೆ ಕ್ಲಚನ್ನು ರಿಲೀಸ್ ಮಾಡ್ತೇನೆ ಸ್ಲೋಲಿಯಾಗಿ. ಸೊ ಒಂದು ಪಾಯಿಂಟ್ ಬರುತ್ತೆ, ಗಾಡಿ ಬಂದುಬಿಟ್ಟು ಮುಂದೆ ಹೋಗಲಿಕ್ಕೆ ಟ್ರೈ ಮಾಡುತ್ತೆ ಅನ್ಸ. ಸೊ ಅಲ್ಲಿ ಮತ್ತೆ ನಾನು ಕ್ಲಚನ್ನು ಪ್ರೆಸ್ ಮಾಡ್ತೇನೆ. ಸೊ ಕ್ಲಚ್ ಪ್ರೆಸ್ ಮಾಡಿದೆ. ನೆಕ್ಸ್ಟ್ ಏನು ಮಾಡ್ತೇನೆ, ಮತ್ತು ನಾನು ಕ್ಲಚ್ಚನ್ನು ಸ್ಲೋ ಆಗಿ ರಿಲೀಸ್ ಮಾಡ್ತೇನೆ. ಸೊ ಒಂದು ಪಾಯಿಂಟು ಏನಂತ ಹೇಳಿದ್ರೆ, ಗಾಡಿ ಬಂದುಬಿಟ್ಟು ಮುಂದೆ ಹೋಗಲಿಕ್ಕೆ ಟ್ರೈ ಮಾಡ್ತಾ ಇದೆ, ನಮ್ಮ ಟೈರ್ಗಳು ಬಂದುಬಿಟ್ಟು ರೊಟೇಟ್ ಆಗಲಿಕ್ಕೆ ಇನ್ನೇನು ಸ್ಟಾರ್ಟ್ ಆಗ್ತಾ ಇದೆ ಅಂತ ಅಂದಾಗ ಮತ್ತೆ ನಾನು ಕ್ಲಚ್ಚನ್ನು ಪ್ರೆಸ್ ಮಾಡ್ತೇನೆ. ಓಕೆನಾ? ಸೊ ಹೀಗೆ ಸೊ ಕ್ಲಚ್ ಪ್ರೆಸ್ ಮಾಡಿದೆ, ಸ್ವಲ್ಪ ರಿಲೀಸ್ ಮಾಡಿದೆ. ಸೊ ಈಗ ನನಗೆ ಗಾಡಿ ಮೂವ್ ಆಗಲಿಕ್ಕೆ ಟ್ರೈ ಮಾಡ್ತಾ ಇದೆ ಅಂತ ಗೊತ್ತಾಗ್ತಿದೆ. ಸೊ ಅಲ್ಲಿಗೆ ಮತ್ತೆ ಸ್ಟಾಪ್ ಮಾಡ್ತೇನೆ, ಕ್ಲಚನ್ನು ಮತ್ತೆ ಪ್ರೆಸ್ ಮಾಡ್ತೇನೆ, ಮತ್ತು ಕ್ಲಚನ್ನು ರಿಲೀಸ್ ಮಾಡ್ತೇನೆ. ಗಾಡಿ ಮೂವ್ ಆಗ್ತಾಯಿದೆ, ಮತ್ತೆ ಕ್ಲಚನ್ನು ಪ್ರೆಸ್ ಮಾಡ್ತೇನೆ. ಸ್ನೇಹಿತರೆ, ಈ ಎಕ್ಸಸೈಸ್ ಮಾಡೋದ್ರಿಂದ ನಿಮ್ಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿಮಗೊಂದು ಪರ್ಫೆಕ್ಟ್ ಕ್ಲಚ್ಚನ್ನು ರಿಲೀಸ್ ಮಾಡೋ ಒಂದು ಸ್ಟೇಜ್ ಏನಿದೆ, ಗಾಡಿ ಯಾವ ಟೈಮ್ನಲ್ಲಿ ಮೂವ್ ಆಗುತ್ತೆ, ಎಷ್ಟು ಕ್ಲಚ್ಚನ್ನು ರಿಲೀಸ್ ಮಾಡಿದ್ರೆ ನಮ್ಮ ಗಾಡಿ ಬಂದುಬಿಟ್ಟು ಮೂವ್ ಆಗಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅನ್ನೋದು
ಒಂದು ಟ್ರಿಕ್ ನಿಮ್ಗೆ ಗೊತ್ತಾಗುತ್ತೆ. ಸೊ ಈ ಒಂದು ಸಣ್ಣ ಟ್ರಿಕ್ ನಿಮ್ಗೆ ಗೊತ್ತಾಯಿತು ಅಂತ ಹೇಳಿದ್ರೆ ಅದು ಅಪ್ ಹಿಲ್ ಇರಲಿ, ಟ್ರಾಫಿಕ್ ಇರಲಿ, ಯಾವುದೇ ಸಿಚುವೇಶನ್ ಇರಲಿ, ನೀವು ಕ್ಲಚ್ಚನ್ನು ಒಂದು ಪರ್ಫೆಕ್ಟಾಗಿ ನೀವು ಆಪ್ರೇಟ್ ಮಾಡ್ಬೋದು. ಸೊ ಗಾಡಿ ಬಂದು ಬೀಳದ ಹಾಗೆ ನೀವು ಗಾಡಿನ ಪಿಕಪ್ ತಗೋಬೋದು, ಗಾಡಿ ಮೂವ್ ಮಾಡ್ಬೋದು. ಹಾಗೆ ಅಪ್ ಹಿಲ್ ಡ್ರೈವಿಂಗ್ ಇರ್ಬೋದು, ಅಪ್ ಹಿಲ್ ಡ್ರೈವಿಂಗಲ್ಲೂ ಸಹ ಇದೇ ಮೆಥಡ್, ಇದೇ ಟೆಕ್ನಿಕ್ ಅಪ್ಲೈ ಆಗುತ್ತೆ. ಅಲ್ಲೂ ಸಹ ಅಷ್ಟೇ ಹಾಫ್ ಕ್ಲಚ್ಚನ್ನು ಯೂಸ್ ಮಾಡ್ಕೊಂಡ್ಬಿಟ್ಟು ನಾವು ಎಕ್ಸೆಲೇಟರ್ನ ಯೂಸ್ ಮಾಡ್ಕೊಂಡು ಗಾಡಿನ ಮೂವ್ ಮಾಡಬೇಕಾಗುತ್ತೆ. ಅಲ್ಲೂ ಬಂದು ಬೀಳ್ದಾಗೆ ಈವನ್ ನಮ್ಮ ಗಾಡಿ ಬಂದುಬಿಟ್ರೆ ರೋಲ್ ಬ್ಯಾಕ್ ಆಗೋದಾಗ ಹಿಂದೆ ಒಂದು ಇಂಚು ಹೋಗೋದ ಹಾಗೆ ನೀವು ಮೂವ್ ಮಾಡ್ಬೋದು. ಈ ಒಂದು ಕ್ಲಚ್ಚನ್ನು ಒಂದು ಟೆಕ್ನಿಕನ್ನು ನೀವು ಕಲ್ತ್ರಿ ಅಂತ ಹೇಳಿದ್ರೆ. ಸೊ ಸ್ನೇಹಿತರೆ, ಈ ಕ್ಲಚ್ ಟೆಕ್ನಿಕ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ನಾನು ಹೇಳಿದ ಕಾನ್ಸೆಪ್ಟ್ ನಿಮಗೆ ಅರ್ಥ ಆಗಿದೆ ಅನ್ಕೋತೀನಿ. ವಿಡಿಯೋ ಲೈಕ್ ಆದರೆ ಲೈಕ್ ಬಟನ್ನ ಪ್ರೆಸ್ ಮಾಡಿ. ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಈಗೀಗ ಗಾಡಿ ಕಲಿತಾ ಇರೋರು, ಗಾಡಿ ಬಂದು ಬೀಳುತ್ತೆ ಅಂತ ಯಾರು ಹೇಳ್ತಿರ್ತಾರೆ, ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಇರ್ಬೋದು ಅಥವಾ ನಿಮ್ಮ ಫ್ರೆಂಡ್ಸ್ ಇರ್ಬೋದು, ಅವ್ರಿಗೆ ಈ ವಿಡಿಯೋನ ಶೇರ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಇದೇ ರೀತಿಯ ಒಂದು ಟಾಪಿಕ್ ಜೊತೆಗೆ ನಿಮ್ಮ ಜೊತೆ ಸಿಗ್ತೀನಿ. ಎಲ್ಲರಿಗೂ ಜೈ ಹಿಂದ್, ಜೈ ಕರ್ನಾಟಕ.